ನಮಸ್ಕಾರ, ಗುಡ್ ಆಫ್ಟರ್ನೂನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಎಲ್ಲಾ ಬೆಳವಣಿಗೆಗಳ ವಿಶೇಷ ಬುಲೆಟಿನ್ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಒಂದ್ ಕಡೆ ನಿನ್ನೆ ಸಿಎಂ ಕುಮಾರಸ್ವಾಮಿ ಮೋದಿ ಮೋದಿ ಅಂತ ಹೇಳಿ ಕೆಂಡಾಮಂಡಲರಾದ್ರು, ಆದ್ರೆ ಇವತ್ತು ಆ ಸರದಿ ಸಿದ್ದರಾಮಯ್ಯ ಅವರದ್ದು. ಎಸ್, ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬಹಿರಂಗವಾಗಿ ವಾಗ್ದಾಳಿಯನ್ನ ಮಾಡೋ ಮುಖಾಂತರವಾಗಿ ಮೋದಿ ಅವರನ್ನ ರಾಜ್ಯ ನಾಯಕರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೊನ್ನೆ ತನಕ ಒಳಗೆ ಜಗಳಗಳು ನಡೀತಾ ಇದ್ರು ಕೂಡ ಇವತ್ತು ಹಾದಿ ರಂಪಾಟ ಬೀದಿ ರಂಪಾಟ ಅನ್ನೋ ತರ ಆಗ್ಬಿಟ್ಟಿದೆ. ಇನ್ನು ಇವತ್ತು ಮೇಜರ್ ಆಗಿ ರಾಜಕೀಯ ಇದು ಹೈಲೈಟ್ ಆದ್ರೆ, ಇನ್ನೊಂದು ಕಡೆ ಬೆಂಗಳೂರಿನ ನಿವಾಸಿಗಳಿಗೆ ಅದರಲ್ಲೂ ಅಪಾರ್ಟ್ಮೆಂಟ್ ತಗೋಬೇಕು ಕಟ್ಟಬೇಕು ಅಂತೆಲ್ಲ ಒಂದಿಷ್ಟು ಕನಸುಗಳಿರುತ್ತಲ್ಲ, ಒಂದು ಮನೆ ನಮ್ಗೆ ಸ್ವಂತದಾಗಬೇಕು ಅಂತ. ಸೊ ಅಂತವರಿಗೆ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಏನದು ಶಾಕಿಂಗ್ ನ್ಯೂಸ್, ಆ ಬಗ್ಗೆ ಕೂಡ ಹೇಳ್ತೀವಿ. ಜೊತೆಗೆ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯವನ್ನು ಕೂಡ ನಾವು ಹೇಳಲೇಬೇಕು. ಎಸ್, ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಬೀದರ್ನಲ್ಲಿ. ಸೊ ಆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇವತ್ತು ಬೀದರ್ನ ಉಜಳಂಬದಲ್ಲಿ ಸಿಎಂ ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಆಲ್ರೆಡಿ ಈಗ ಉಜಳಂಬಕ್ಕೆ ಅವರು ರೀಚ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಭವ್ಯ ಸ್ವಾಗತವನ್ನ ಕೋರ್ತಾ ಇರುವ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರನ್ನ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅಲ್ಲಿಗೆ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಬೃಹತ್ ಮೆರವಣಿಗೆಯಲ್ಲಿ ಸಿಎಂ ಕುಮಾರಸ್ವಾಮಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು, ಹೂವಿನ ಮಳೆಗಿರಿತಾ ಇರುವಂತಹ ದೃಶ್ಯಗಳು, ಪೂರ್ಣಕುಂಭ ಕಳಸ ಸ್ವಾಗತವನ್ನ ಕೋರ್ತಾ ಇರೋದು ನೋಡ್ತಾ ಇದ್ದೀರಿ. ಫೈನ್. ಅಂದ್ರೆ ಬಹುಶಃ ನವಿತಾ, ನಿನ್ನೆ ಏನ್ ಬಿಸಿ ತಟ್ಟಿತ್ತು, ಆ ಪ್ರತಿಭಟನೆ ಇರ್ಬೋದು ಒಂದ್ ಕಡೆ, ಇನ್ನೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಬೇಕು ಅಂತ ಅಲ್ಲಿ ಮೋದಿ ಅವರಿಗೆ ಜೈಕಾರ ಹಾಕಿರೋದು. ಸೊ ಬಹುಶಃ ಅದೆಲ್ಲ ಯಾವುದು ಇವತ್ತು ಕಿರಿಕಿರಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಕಂಡು ಬರ್ತಾ ಇಲ್ಲ. ಇವತ್ತು ಅವರು ಕೂಡ ಸಮಾಧಾನವಾಗಿ ಈ ಅದ್ದೂರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದ್ರೆ ಭವ್ಯ ಸ್ವಾಗತ ಸಿಗ್ತಾ ಇದೆ. ಮೆರವಣಿಗೆ ಮುಖಾಂತರನೇ ಸಿಎಂ ನ ನಮ್ಮೂರಿಗೆ ಕರ್ಕೊಂಡು ಹೋಗೋಣ, ನಮ್ ಗ್ರಾಮಕ್ಕೆ ಕರ್ಕೊಂಡು ಹೋಗೋಣ, ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ದಾರೆ, ನಮ್ಮ ಸಮಸ್ಯೆಗಳನ್ನ ಸಿಎಂ ಅವರು ಕೇಳಕ್ ಬಂದಿದ್ದಾರೆ ಅಂತ ಜನ ಕೂಡ ಭಾವಿಸಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಭವ್ಯ ರೀತಿಯಲ್ಲಿ ಸ್ವಾಗತವನ್ನ ಕೋರಲಾಗಿದೆ. ಯಾವ ರೀತಿಯಾದಂತಹ ಮೆರವಣಿಗೆ ಸಾಗ್ತಾ ಇದೆ, ನಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಒಂದು ಮೆರವಣಿಗೆ ಸಾಗ್ತಾ ಇದೆ, ಯಾವ ರೀತಿಯಾಗಿ ಅವರಿಗೆ ಪೂರ್ಣಕುಂಭ ಸ್ವಾಗತ ಆಗಿರ್ಬೋದು, ಆನೆಯನ್ನ ಕರ್ಕೊಂಡು ಬಂದು ಇಲ್ಲಿ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಮೊದಲೇ ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀರಾ ನೀವು. ಭವ್ಯ ಸ್ವಾಗತ ಕೋರ್ತಾ ಇರುವಂತಹ ದೃಶ್ಯಗಳು, ಜೊತೆಗೆ ಸಾಕಷ್ಟು ಸಚಿವರುಗಳು ಅವರ ಜೊತೆ ಇದ್ದಾರೆ. ಇನ್ನೊಂದ್ ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ಜನಸಾಗರ ಅಲ್ಲಿ ಸೇರಿದೆ. ಒಂದು ರೀತಿಯಾದಂತಹ ಶರ್ಮಿತಾ ಹೇಳಿದಾಗೆ ಯಾವುದೇ ರೀತಿಯಂತಹ ಈ ಸಲ ಇವತ್ತು ಕಿರಿಕಿಲ್ಲ, ಆಕ್ರೋಶ ಇಲ್ಲ ಅಂತ ನಾವು ನೋಡಬಹುದು. ಬಟ್ ಅಂದ್ರೆ ಜಾತ್ರೆ ತರ ಸೃಷ್ಟಿ ಆಗ್ಬಿಟ್ಟಿದೆ. ಬಹುಶಃ ಉಜಳಂಬದಲ್ಲಿ ಆ ಗ್ರಾಮದಲ್ಲಿ ಈ ಜಾತ್ರೆ ಈ ರೀತಿ ನಡೀತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಜನ ಈ ರೀತಿ ಸೇರ್ತಾ ಇದ್ರೋ ಈ ಹಿಂದೆ ಗೊತ್ತಿಲ್ಲ. ಬಟ್ ಆನೆಯಿಂದಲೂ ಕೂಡ ಅದ್ದೂರಿ ಸ್ವಾಗತ ನೋಡಿ. ಸಿಎಂಗೆ ಬರ್ತಾ ಇದ್ದಂತೆ ಆನೆ ಕೂಡ ಒಂದ್ ರೀತಿ ಆಶೀರ್ವಾದ ಮಾಡೋ ರೀತಿಯಲ್ಲಿ ಅಲ್ಲಿ ಸೊಂಡ್ಲನ್ನ ಎತ್ತಿ ಕುಮಾರಸ್ವಾಮಿ ಅವರ ಕೈಗೆ ಏನೋ ಕೊಟ್ಟಿದೆ ಅಂತ ಕಾಣಿಸುತ್ತೆ. ಸೊ ಲೈವ್ ಫುಟೇಜ್ ಅನ್ನ ನಾವೀಗ ನೋಡ್ತಾ ಇರೋದು. ಉಜಳಂಬ ರೀಚ್ ಆಗಿದ್ದಾಗಿದೆ. ಹಾರವನ್ನು ಕೂಡ ಆನೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದೆ. ಶುಭ ಆಶೀರ್ವಾದವನ್ನ ಮಾಡಿದೆ ಆಲ್ರೆಡಿ ಆನೆ ಕೂಡ ಅವರಿಗೆ ಹಾರವನ್ನ ಹಾಕುವುದರ ಮೂಲಕ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಖುಷಿಯ ವಿಚಾರ ಅಲ್ಲಿನ ಜನರಿಗೆ. ನಮ್ಮೂರಿಗೆ ಇವತ್ತು ಸಿಎಂ ಬರ್ತಾ ಇದ್ದಾರೆ, ನಾವು ಇವತ್ತು ಸಿಎಂ ಅವರನ್ನ ನೋಡಬಹುದು, ನಮ್ಮೂರಲ್ಲೇ ಇರ್ತಾರೆ ಅಂತ ಹೇಳಿ ಸಾಲು ಗಟ್ಲೆ ಅಲ್ಲಿ ಜನ ಇರೋದನ್ನ ನಾವು ನೋಡ್ತಾ ಇದೀವಿ. ಎಲ್ಲಾ ಕಡೆ ಫ್ಲೆಕ್ಸ್ ಗಳು ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಮಹಿಳೆಯರು ಪೂರ್ಣಕುಂಭ ಕಳಸವನ್ನ ಇಟ್ಕೊಂಡು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲೇ ಇವತ್ತು ಸಿಎಂ ಬರ್ತಾರೆ ಅಂದ್ರೆ ಎಲ್ಲಾ ಊರಲ್ಲೂ ಕೂಡ ಅದೇ ರೀತಿ ಹಬ್ಬದ ವಾತಾವರಣ ಇರೋದನ್ನ ನಾವು ಗಮನಿಸಬಹುದು. ಅದೇ ರೀತಿಯಾದಂತಹ ಭವ್ಯ ಸ್ವಾಗತ ಇವತ್ತು ಸಿಎಂ ಕುಮಾರಸ್ವಾಮಿಗೆ ಉಜಳಂಬದಲ್ಲಿ ಸಿಗ್ತಾ ಇರೋದು ಗಮನಿಸ್ತಾ ಇದೀವಿ. ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಗ್ ಕವರೇಜ್, ನಿಮ್ಮಲ್ಲೇ ಸರ್ಕಾರ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಅನ್ನ ಇಟ್ಕೊಂಡು ಈಗಾಗಲೇ ಬಿಗ್ ಕವರೇಜ್ ಅನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಗ್ರಾಮ ವಾಸ್ತವ್ಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಶಾಲಾ ಮಕ್ಕಳನ್ನ ನಾವು ಗಮನಿಸಬಹುದು. ಇಲ್ಲಿ ನೀವರಲ್ಲೇ ಸರ್ಕಾರ ಅನ್ನೋ ರೀತಿಯಲ್ಲಿ, ಅಂದ್ರೆ ಆ ಗ್ರಾಮಕ್ಕೆ ಹೋಗಿ ಅಲ್ಲಿನ ಜನರ ಸಮಸ್ಯೆ ಏನಿದೆ, ಸೊ ಅದೇ ಊರಲ್ಲಿ ಹೋಗಿ ಕುಮಾರಸ್ವಾಮಿ ಅವರು ಅಹವಾಲನ್ನ ಸ್ವೀಕಾರ ಮಾಡ್ತಿದ್ದಾರೆ, ಅರ್ಜಿಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಅದ್ದೂರಿ ಸ್ವಾಗತ ಇವತ್ತು ಗ್ರಾಮ ವಾಸ್ತವ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇರೋದು. ಸೊ ಕರ್ನಾಟಕ ಅಂದ್ರೇನೆ ಒಂದ್ ರೀತಿ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಬಿಂಬಿತವಾಗಿರುತ್ತೆ. ಇಲ್ಲಿ ಪ್ರತಿಯೊಂದು 5 ಕಿಲೋಮೀಟರ್ಗೂ ಕೂಡ ಭಾಷೆ ವೇರಿ ಆಗುತ್ತೆ, ಸಂಸ್ಕೃತಿಗಳು ಬೇರೆ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸ್ವಾಗತಗಳು ಸಿಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆ ವೇದಿಕೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ವೇದಿಕೆ ಮೇಲೆ ಆಲ್ರೆಡಿ ಕುಮಾರಸ್ವಾಮಿ ಅವರು ಬಂದು ಕೂತಿದ್ದಾರೆ. ಅದ್ದೂರಿಯಾಗಿ ಗ್ರಾಮಸ್ಥರು ಸ್ವಾಗತವನ್ನ ಕೋರಿ ಈಗ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಕುಮಾರಸ್ವಾಮಿ ಅವರು. ಭವ್ಯ ಸ್ವಾಗತವನ್ನ ಪಡ್ಕೊಂಡಿದ್ದಾರೆ. ಆ ನಂತರ ಈಗ ಭವ್ಯ ಸ್ವಾಗತ ದೃಶ್ಯ ನಿಮ್ಗೆ ಇನ್ನೊಂದ್ಸಲ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ.
ಅವರ ಭವ್ಯ ಸ್ವಾಗತ ದೃಶ್ಯಗಳನ್ನು ಮತ್ತೊಮ್ಮೆ ತೋರಿಸಿದ್ವಿ. ಈಗ ಅವರು ಇರುವಂತಹ ಸ್ಥಳವನ್ನ ನಾವು ತೋರಿಸ್ತಾ ಇದ್ದೀವಿ. ವೇದಿಕೆಗೆ ಬಂದಿದ್ದಾರೆ. ವೇದಿಕೆಯಲ್ಲಿ ನಾಡಗೀತೆಯನ್ನು ಕೂಡ ಹಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಎದ್ದು ನಿಂತು ಈಗ ಅದಕ್ಕೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಒಂದ್ ಕಡೆ ಮಠದ ಆನೆಯಿಂದ ಸಿಎಂಗೆ ಸ್ವಾಗತ ಆದ್ರೆ ಮತ್ತೊಂದು ಕಡೆ ಈಗ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಮಾವೇಶ ಕೂಡ ಆರಂಭ ಆಗುತ್ತೆ. ಆ ನಂತರ ಜನರ ಅಹವಾಲನ್ನ ಸ್ವೀಕರಿಸುವಂತಹ ಕಾರ್ಯಕ್ರಮ ಕೂಡ ಇರುತ್ತೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮುಖಂಡರುಗಳು ಇದ್ದಾರೆ. ಒಂದ್ ಕಡೆ ಕೆಪಿಸಿಸಿ ಕಾರ್ಯದರ್ಶಿ ಅಥವಾ ಈಶ್ವರ್ ಖಂಡ್ರೆ ಅವರು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಬಂಡೆಪ್ಪ ಕಾಶೆಂಪುರ ಅವರು ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಎಲ್ಲ ಶಾಸಕರುಗಳು ಸಚಿವರುಗಳು ಕೂಡ ಅಲ್ಲಿ ಈಗ ನೆರೆದಿದ್ದಾರೆ. ಈಗಾಗಲೇ ಉಜಳಂಬ ಒಂದು ರೀತಿಯಲ್ಲಿ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿದೆ. ಬಹಳ ಖುಷಿಯಿಂದ ಜನ ವೆಲ್ಕಮ್ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ನಿನ್ನೆಯ ಸಿಚುವೇಶನ್ ಬೇರೆ ಆಗಿತ್ತು, ಇವತ್ತಿನ ಸಿಚುವೇಶನ್ ಬೇರೆ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಅಲ್ವಾ? ಯಾಕಂದ್ರೆ ಫಸ್ಟ್ ಟೈಮ್ ಅಂದ್ರೆ ಈ ಸಲ ಅವ್ರು ಸಿಎಂ ಆದ್ಮೇಲೆ ಫಸ್ಟ್ ಟೈಮ್ ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ, ಆ ಟೈಮ್ನಲ್ಲೂ ಕೂಡ ಒಂದು ಮಳೆ ಬಂತು, ಅದು ಶುಭ ಸೂಚಕ ಅಂದ್ರೂ ಕೂಡ ಒಂದಿಷ್ಟು ಮಳೆಯಿಂದ ಕಿರಿಕಿರಿ ಆಯ್ತು. ಸೆಕೆಂಡ್ ಡೇ ಅವರು ಗ್ರಾಮ ವಾಸ್ತವ್ಯ ಮಾಡಕ್ ಆಗ್ಲಿಲ್ಲ. ಬಟ್ ನಿನ್ನೆ ಎರಡನೇ ಬಾರಿಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಆ ಟೈಮ್ನಲ್ಲಿ ಏನೋ ಒಂಥರ ಗೊಂದಲಗಳು, ಕಿರಿಕಿರಿ, ಪ್ರತಿಭಟನೆ ಬಿಸಿ ಇದೆಲ್ಲ ಎದುರಿಸಬೇಕಾಯ್ತು. ಬಟ್ ಇವತ್ತು ಸ್ವಲ್ಪ ಸುಗಮವಾಗಿ ಗ್ರಾಮ ವಾಸ್ತವ್ಯ ಸಾಗ್ತಾ ಇದೆ. ಆಲ್ರೆಡಿ ಸ್ಟೇಜ್ ಮೇಲೆ ಈಗ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇವತ್ತು ತಮ್ಮ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅನ್ನೋ ಕುತೂಹಲ ಇದೆ. ಎಸ್, ಅದರ ಜೊತೆಗೆ ನಾವು ಈ ಸಲ ಗಮನಿಸಬಹುದು, ಅವರು ಆಯ್ಕೊಂಡಂತಹ ಗ್ರಾಮಗಳನ್ನ, ತುಂಬಾ ರೇರ್ ಗ್ರಾಮಗಳನ್ನ ಕೂಡ ಆಯ್ದುಕೊಂಡಿದ್ದಾರೆ. ಮೊನ್ನೆಯ ಚಂದ್ರಕ್ಕೆ ಆಗಿರ್ಬೋದು, ಹೇರೂರು ಆಗಿರ್ಬೋದು, ನಿನ್ನೆಯ ಕರೆಗುಡ್ಡ ಆಗಿರ್ಬೋದು, ಇವತ್ತಿನ ಉಜಳಂಬ ಆಗಿರ್ಬೋದು, ಹೀಗೆ ಒಂದಷ್ಟು ರೇರ್ ಗ್ರಾಮಗಳು, ತುಂಬಾ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಗ್ರಾಮಗಳನ್ನ ಕೂಡ ಆಯ್ದುಕೊಂಡಿದ್ದಾರೆ. ಸೊ ಆ ಒಂದು ವಿಚಾರವನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಎಷ್ಟೋ ಸಲ ಜನರಿಗೆ ಗೊತ್ತೇ ಇರೋದಿಲ್ಲ ಇಂತಹ ಒಂದು ಊರಿದೆಯಾ ಅಂತ ಹೇಳಿ. ಆ ಮೂಲ ಸೌಕರ್ಯ ಇಲ್ಲದಂತಹ ಗ್ರಾಮಗಳನ್ನ ಆಯ್ದುಕೊಂಡು ಅಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂತಹ ಪ್ರಯತ್ನ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಪ್ರಯತ್ನ. ನಿನ್ನೆಯನ್ನ ವಿಚಾರವನ್ನ ನಾವು ಗಮನಿಸಿದ್ರೆ ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಪ್ರತಿಭಟನೆಯ ಕಾವಿತ್ತು. ಸಾಕಷ್ಟು ಆಕ್ರೋಶದಿಂದ ಮಾತನಾಡುವಂತಹ ಪ್ರಯತ್ನ ಆಯ್ತು ಸಿಎಂ ಕಡೆಯಿಂದ. ಯಾಕಂದ್ರೆ ಒಂದ್ ಕಡೆ ಸಿಎಂ ಅಂದ ತಕ್ಷಣ ಜನಾದೇಶ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ.